76ನೇ ವರ್ಷದ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಬೆಳಿಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ ಕಚೇರಿನಲ್ಲಿ ನಡೆದಂಥ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ ಮತ್ತು ಮಹಾನಗರ ಪಾಲಿಕೆ ಹಾಸನ 15ನೇ ಹಣಕಾಸು ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ವಾಹನಗಳನ್ನು ಕೂಡ ಇವತ್ತು ನಾನು ಲೋಕಸಭಾ ಸದಸ್ಯರು ಇಲ್ಲಿನ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಸೇರಿದಂತೆ ವಿತರಣೆ ಈ ಊರಿನ ಹಾಸನಕ್ಕೆ ಜನರಿಗೆ ಸಮರ್ಪಣೆಯನ್ನು ಮಾಡಿದಂಥ ಕಾರ್ಯಕ್ರಮ. ಈ ದಿವಸ ಮಾಮೂಲಿನಂತೆಯೇ ಗಣರಾಜ್ಯೋತ್ಸವ ಸಮಾರಂಭ ಭಾಗವಹಿಸಿ ಧ್ವಜಾರೋಹಣವನ್ನು ಮಾಡಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೀವು ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀವಿ. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹಾಗೆಯೇ ನಮ್ಮ ಮಕ್ಕಳು ಕೂಡ ಶಾಲೆಗಳ ಮಕ್ಕಳು, ಸರ್ಕಾರಿ ಶಾಲೆಯವರು, ಖಾಸಗಿ ಶಾಲೆಯ ಮಕ್ಕಳು ಕೂಡ ಭಾಳ ಉತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಮತ್ತು ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಇಬ್ಬರಿಗೆ, ಒಬ್ಬರಿಗೆ ಪದ್ಮವಿಭೂಷಣ ಮತ್ತು ಇನ್ನೊಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈಗಾಗಲೇ ಅಭಿನಂದನೆಗಳನ್ನು ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೂ ಕೂಡ ಧನ್ಯವಾದವನ್ನು ಅರ್ಪಿಸಿರ್ತೇನೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಈಗಾಗಲೇ ಹೈಕಮಾಂಡ್ನಿಂದ ಯಾರು ಮಾತಾಡ್ಕೊಡ್ದು ಅಂತ ಹೇಳಿದ್ರೆ ಆ ಬಗ್ಗೆ ಯಾರು ಏನು ಪ್ರಶ್ನೆ ನೀವು ಕೇಳಾಗಿಲ್ಲ, ನಾವು ಹೇಳಾಗಿಲ್ಲ. ಅದ್ರ ಬಗ್ಗೆ ಖರ್ಗೆ ಅವ್ರು ಹೇಳಿದಾರಲ್ಲ, ಅಲ್ಲಪ್ಪ, ಅವರು ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಹೈಕಮಾಂಡ್ನವರು ತೀರ್ಮಾನ, ಅವ್ರು ಯಾವತ್ತೇನು ತೀರ್ಮಾನಿಸ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರವಾಗಿರ್ತೇವೆ. ಅದ್ರ ಬಗ್ಗೆ ನಾವೀಗ ಯಾರು DCM, ಯಾವ CM, ಯಾರು ಅಧ್ಯಕ್ಷರು, ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಅವೆಲ್ಲ ಈಗ ಚರ್ಚೆ ಮಾಡತಕ್ಕಂಥದ್ದಕ್ಕೆ ಹೈಕಮಾಂಡ್ನಿಂದ ಕಟ್ಟುನಿಟ್ಟಿನ ಸೂಚನೆ ಇದೆ. ಆ ಬಗ್ಗೆ ನಾನೇನು ಹೇಳೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಮತ್ತು ಭದ್ರಾಗೂ ಕೂಡ ಇರ್ತೇವೆ. ನಾನು ನೋಡಿ, ಮಾಧ್ಯಮದಲ್ಲಿ ತಪ್ಪು ಸಂದೇಶ ಹೋಗದ ರೀತಿಯಲ್ಲಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕೇಂದ್ರದ ಹೈಕಮಾಂಡ್ನವರು ಏನೋ ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಅಂದರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ, ಮಂತ್ರಿಗಿರಿ ಬಿಡಲಿಕ್ಕೆ ಸಿದ್ಧ. ಅಷ್ಟಕ್ಕೆ ಮಾತ್ರ. ನಾನೇನು ಅರ್ಜಿ ಹಾಕಿಲ್ಲ ಬೇಕು ನನಗೆ ಅಂತೇಳಿ. ಅವರೊಂದು ಅವಕಾಶ ಕೊಟ್ಟರೆ ಅವಕಾಶದಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನಾನೇನು ಕೇಳ್ತಾ ಇಲ್ಲ. ಶ್ರೀರಾಮುಲು ಅವರ ಪಕ್ಷದಲ್ಲಿ ಏನು ನಡೀತಾ ಇದೆ ಘಟನೆಗಳು, ಅದು ನಮಗೆ ಸಂಬಂಧಿತ ಅಲ್ಲ. ಅವರೇನಾದರೂ ಕರೆ ತರೋ ಪ್ರಶ್ನೆ ಇಲ್ಲ. ಅವರೇನಾದರೂ ಶ್ರೀರಾಮುಲು ಅವರು ಸ್ವಯಂ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ST ಮುಖಂಡಗಳು ಯಾರೂ ಅವ್ರಿಗೆ ವಿರೋಧ ಇಲ್ಲ. ಸತೀಶ್ ಅವರು ಕೂಡ ಈಗಾಗಲೇ ಅವರು ಕೂಡ ಅದನ್ನ ಸ್ಪಷ್ಟ ಮಾಡಿದ್ದಾರೆ. ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೇನೆ, ನಂದೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರಿಗಿನ್ನ ಮುಂಚೆನೇ ಒಂದು ದಿವಸ ನಾನು ಕೂಡ ಹೇಳಿದ್ದೀನಿ. ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ. ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಫಾಲೋಯಿಂಗ್ ಇದೆ. ಹಿಂದೆ BSR ಪಾರ್ಟಿ ಮಾಡಿದಾಗ ಅವರು ಕೆಲವು ಜನ ಶಾಸಕರು, 6-7 ಜನ ಶಾಸಕರೇ ಗೆದ್ದಿದ್ರು ಅವರು. ಈಗ ಅವರು ಕುರ್ಚಿಯಿಂದ ಗೆದ್ದಿದ್ದವರು, ಮೊಳಕಾಲ್ಮೂರಿಂದ ಗೆದ್ದಿದ್ದವರು, ಅವರು 6 ಜನದ ಮೇಲೆ ಅವರು ಕೂಡ ಶಾಸಕರನ್ನ ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂಥ ಒಬ್ಬ ನಾಯಕ. ನಮ್ಮ ರಾಜ್ಯದಲ್ಲಿ ST ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು. ಅವರು ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತದೆ. ಬರೋದನ್ನು ನಾನು ಸ್ವಾಗತಿಸ್ತೇನೆ. ಅದೆಲ್ಲ ಸುಳ್ಳು. ಕಾಂಗ್ರೆಸ್ ನಾಯಕರು ಸತೀಶ್ ಅವರಿಗೆ ಟಾಂಗ್ ಕೊಡೋಕೆ ಕರೆಸ್ತಾರೆ ಅಂತ ನೀವು ತೋರಿಸ್ತಾ ಇದ್ದೀರಿ ಅಷ್ಟೇ. ಸತೀಶ್ ಅವರಾಗಲಿ, ನಾವಾಗಲಿ, ರಾಮುಲು ಆಗಲಿ, ನಾವೆಲ್ಲ ವಿಶ್ವಾಸದಲ್ಲೇ ಇರುವಂಥವ್ರು. ಈಗ ಬಾಲಚಂದ್ರ ಜಾರಕಿಹೊಳಿ ಅವ್ರ ಪಾರ್ಟಿ ಅಲ್ಬಾವಿನಲ್ಲೇ MLA ಇದ್ದಾರೆ. ಅವರು ಕೂಡ ನಮಗೆ ಆತ್ಮೀಯರು. ಮತ್ತು ರಾಜಕಾರಣ ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ ನಾವು ಆಗಾಗ್ಗೆ ಸೇರ್ತಾನೆ ಇರ್ತೀವಿ, ನಾವು ಆಗಾಗ್ಗೆ ಚರ್ಚೆನೂ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ನಮ್ಮ ಅಭಿಪ್ರಾಯ ಅವ್ರು ಒಪ್ತಾರೆ, ಅವ್ರ ಅಭಿಪ್ರಾಯ ನಾವು ಕೆಲವೊಮ್ಮೆ ಒಪ್ಪುವಂಥ ಸಂಗತಿಗಳು ಭಾಳಷ್ಟಿದ್ದಾವೆ.